ಅಣ್ಣ ಈಗ ಟೊಮ್ಯಾಟೊ ನಾಟಿ ಮಾಡುವಂತ ರೈತರಿಗೆ ನೀವು ಕೊಡುವಂತ ಸಲಹೆ ಏನಣ್ಣ? ಈಗ ಏನ್ ಟಮಾಟ ನಾಟಿ ಮಾಡ್ಬೇಕಂತ ಅನ್ಕೊಂಡಿದ್ದೀರ ರೈತ ಬಾಂಧವರಿಗೆ ನಾನು ತಿಳಿಸೋದು ಇಷ್ಟೇ. ಮೊದಲು ನೀವು ನಾರು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾರು ಇದೇ ತರ ಇದೇ ಕಂಪ್ನಿದ್ ಇರ್ಬೇಕು ಅಂತಕ್ಕಂಥದ್ದು ಯೂಟ್ಯೂಬ್ಗಳಲ್ಲಿ ಬರ್ತಕ್ಕಂಥದನ್ನೆಲ್ಲ ನೋಡಿ ಸಹ ಆಯ್ಕೆ ಮಾಡ್ಕೊಳೋದು ಬೇಡ. ಯಾವುದೇ ನಾರು ಸೆಲೆಕ್ಟ್ ಮಾಡ್ಕೊಳ್ಳೋದು ನರ್ಸರಿ ಒನ್ ಕ್ವಾಲಿಟಿ ಕ್ವಾಂಟಿಟಿ ಇರಬೇಕು. ನರ್ಸರಿ ಒನ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಮತ್ತೆ ನರ್ಸರಿಯಲ್ಲಿ ಕಳಪೆ ಬೀಜಗಳನ್ನ ಹಾಕಿ ನೀವು ಕೇಳಿದಂಥ ನಾರು ಇದೆ ಅಂತ ಹೇಳಿ ಕೊಡುವಂಥ ಎಲ್ಲ ಸಾಧ್ಯತೆಗಳಿರ್ತೈತೆ. ಅದರಿಂದ ರಸೀದಿ ಪಡೆದು ನಾರು ಪಡೆಯೋದು ಸೂಕ್ತ. 25 ದಿವಸ ನಾರು ಸ್ವಲ್ಪ ಚೆನ್ನಾಗಿ ಕರ್ಟ್ ಬಂದು ಬೇರು ಚೆನ್ನಾಗಿ ಬಿಟ್ಕೊಂಡಿರೋಂಥ ನಾರನ್ನ ತಗೊಂಡೋಗಿ ನಾಟಿ ಮಾಡಿ. ಒಂದು ಎರಡನೇದೇನಂದ್ರೆ ನಾಟಿ ಮಾಡಕ್ ಮೊದಲು ಭೂಮಿನ ಹದ ಪಡಿಸ್ಕೊಳ್ಳಿ. ಕ್ಲೀನಾಗಿ ಉತ್ತು ಅದಕ್ಕೇನು ಗೊಬ್ಬರ ಕೊಡಬೇಕು, ತಿಪ್ಪೆ ಗೊಬ್ಬರ ಆಗ್ಬೋದು, ಹಿಂಡಿ ಆಗ್ಬೋದು, ಮತ್ತೆ ಇನ್ನೇನಾದ್ರೂ ಕೆಮಿಕಲ್ ಗೊಬ್ಬರ ಆಗ್ಬೋದು ಕೊಟ್ಟು ನೀಟಾಗಿ ಅದನ್ನ ಮಾಡ್ಕೊಳ್ಳಿ. ಜೊತೆಗೆ ನಾರು ನಾಟಿ ಮಾಡಿದಾಗ ರೈತರು ಸ್ವಲ್ಪ ಮಿಸ್ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ. ಏನ್ ಕಾರಣ ಅಂತಂದ್ರೆ ನಾರು ಬಿಸಿಲಿಗೆ ಸಾಯ್ತಾ ಇದೆ ಅಂತ ಹೇಳ್ಬಿಟ್ಟು ಮೈಂಡ್ ಅಲ್ಲಿ ಓಡ್ತಾ ಇರ್ತದೆ. ರೈತನಿಗೆ ಬಿಸಿಲಿಗೆ ಸಾಯೋದಿಲ್ಲ, ತೇವಾಂಶ ಜಾಸ್ತಿ ಆದಂತ ಸಂದರ್ಭದಲ್ಲಿ ನಾರು ಸಾಯೋಂಥ ಸಾಧ್ಯತೆಗಳಿರ್ತೈತೆ. ನೀವು ಬೇಕಾದ್ರೆ ಕಂಡಿಡ್ಕೋಬಹುದು. ನೀರು ನೀವು ಯಥೇಚ್ಛವಾಗಿ ಬಿಟ್ಟಂತ ಇದ್ರಲ್ಲಿ ನಾರು ಕೊಳ್ಕೊಂಬಿಟ್ಟಿರ್ತೈತೆ. ಇನ್ನೇನು ಬಿಸಿಲಿಗೆ ಒಣಗೋದಿಲ್ಲ, ಬಿಸಿಲಿಗೆ ಏನೂ ಆಗೋದಿಲ್ಲ. ಬಿಸಿಲು ಎಷ್ಟೇ ಬಿದ್ರು ಕೂಡ 40 ಡಿಗ್ರಿ ಟೆಂಪರೇಚರ್ ಕೂಡ ನಾರು ತಡ್ಕೊಳ್ಳೋಂಥ ಕೆಪಾಸಿಟಿ ಇರ್ತೈತೆ. ನೀವು ಕರೆಕ್ಟ್ ಆಗಿರೋಂಥ ನಾರು ಉಣಿದಾರೆ ಅದೊಂದು ಕಂಟ್ರೋಲ್ ಮಾಡ್ಕೊಳ್ಳಿ. ನೀರು ಮಗುಗೆ ಎಷ್ಟು ಕುಡಿತೈತೆ ಅಷ್ಟು ನಾರ್ಗು ನೀವು ಅಳತೆ ಪ್ರಕಾರ ದಿವಸದಲ್ಲಿ ಒಂದು 6 ದಿವಸ ಗ್ಲಾಸಲ್ಲಿ ಒಂದು ಸ್ವಲ್ಪ 30 mm ಅಥವಾ 60 mm ಬುಡಕ ನೀರು ಹಾಕ್ತಾ ಹೋದ್ರೆ ಒಂದು 6 ದಿವಸ ನಾರು ಅಂಟ್ಕೊಂಡ್ಬಿಡ್ತೈತೆ. ನಾರು ಅಂಟ್ಕೊಂಡ್ಮೇಲೆ 3 ದಿವಸಕ್ಕೆ 4 ದಿವಸಕ್ಕೆ ಡ್ರಿಪ್ಪಲ್ಲಿ ಬಿಡ್ತಾ ಹೋಗಿ. 1 ತಿಂಗಳವರೆಗೂ ಅಷ್ಟೊಂದು ನೀರು ಕೇಳೋದಿಲ್ಲ. 1 ತಿಂಗಳಾದ್ಮೇಲೆ ದಿನೇ ಕಾಯಿ ಹೂವು ಜಾಸ್ತಿ ಆದಂಗೆಲ್ಲ ನೀರು ಜಾಸ್ತಿ ಕೊಡಬೇಕಾಗತ್ತೆ. ಮತ್ತೆ ಔಷಧಿಗಳು ಹೊಡೆಯೋವಾಗೂ ಅಷ್ಟೇ. ನೀವು ಸುಮಾರು ಔಷಧಿಗಳು ತಗೊಂಡು 2, 3, 4 ಮಿಕ್ಸ್ ಮಾಡಿ ಹೊಡೆಯಕ್ಕೆ ಹೋಗ್ಬೇಡ್ರೆ. ಯಾವ ಸಮಯದಲ್ಲಿ ಎಂತ ಔಷಧಿ ಬೇಕು, ಏನ್ ತೋಟಗಾರಿಕೆ ಇದೆ, ಕೃಷಿ ಇಲಾಖೆ ಇದೆ, ಮತ್ತೆ ನುರಿತ ರೈತರಿದ್ದಾರೆ, ಅವ್ರನ್ನ ತಿಳ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಕಂಪ್ನಿ ಔಷಧಿಗಳು ತಗೊಂಡೋಗಿ ಸಿಂಪಡಣೆ ಮಾಡಿ. ಈಗ ಏನಾಗ್ತಾ ಇದೆ, ಔಷಧಿ ಅಂಗಡಿ ಅವರು ದುಡ್ಡು ಮಾಡೋದ್ರ ಸಲುವಾಗಿ ನಿಮ್ಗೆ ಒಂದು ರೋಗ ಇದ್ರೆ 101 ಕೊಡೋಂಥದ್ದು, 3, 4 ಕೊಡೋಂಥದ್ದು ಪ್ರವೃತ್ತಿ ಬೆಳೆಸ್ಕೊಂಬಿಟ್ಟಿದ್ದಾರೆ. ಹಂಗ ನೀವು ಅದನ್ನ ನಂಬಕ್ ಹೋಗ್ಬೇಡಿ. ನೀವು ಅವ್ರು ಏನೇ ಹೇಳಿ ನಿಮ್ಗೆ ಯಾವ್ದು ಬೇಕು, ಯಾವ್ದು ರೋಗ ಇದೆ, ಇನ್ಸೆಕ್ಟಿಸೈಡ್ ಅಂತ ಒಂದು ಔಟ್ಸೈಡ್ ಅಂದ್ರೆ ಹೊರಗಡೆ ಕಾಣಂತ ರೋಗ ಒಂದು, ಈ ಒಳಗಡೆ ಇರ್ತಕ್ಕಂಥ ರೋಗ, ಎರಡೇ ರೋಗ ಗಿಡಕ್ಕೆ ಬರೋದು. ನಿಮ್ಗೆ ಗೊತ್ತಾಗತ್ತೆ ರೈತರಿಗೆ ಏನ್ ಒಳಗಡೆ ಇದೆಯಾ ಹೊರಗಡೆ ಇದೆಯಾ ಅಂತ. ಅದಕ್ಕೆ ಏನ್ ಬೇಕೋ ಅದು ಮಾತ್ರ ಔಷಧಿ ತಗೊಂಡೋಗಿ ಸಿಂಪಡಣೆ 1 ಅಥವಾ 2 ಅದ್ರ ಮೇಲೆ ಸಿಂಪಡಣೆ ಮಾಡಕ್ ಹೋಗ್ಬೇಡ್ರಿ. ಅದು ಮೇಲೆ ಸಿಂಪಡಣೆ ಮಾಡೋದು ಅಂಗಡಿಗಳವ್ರಿಗೆ ಲಾಭ ಆಗತ್ತೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ನೀವು ಮಾಹಿತಿ ತಿಳ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಫ್ರೀಯಾಗಿ ನಿಮ್ಗೆ ಉಚಿತ ಮಾಹಿತಿನ ಕೊಡ್ತಾರೆ. ಮತ್ತೆ ದಿನೇ ಹೆಂಗೆ ಗಿಡ ಯಾವ ತರ ಬೆಳೀತಾ ಇರ್ತೈತೆ ಬೆಳವಣಿಗೆ ನೋಡ್ಕೊಂಡು ನೀರು ಕೊಟ್ಕೊಂಡು ಹೋಗಿ. ನೀರು ಯಥೇಚ್ಛವಾಗಿ ನೀರು ಕಾಯಿ ಯಥೇಚ್ಛವಾಗಿ ಬಂದಂತ ಸಂದರ್ಭದಲ್ಲಿ ಮಾತ್ರ ನೀರು ಜಾಸ್ತಿ ಕೇಳುತ್ತೆ. ಇದು ರೈತರು ಅಳವಡಿಸ್ಕೋಬೇಕಾಗಿರೋದು ಮುಖ್ಯವಾದಂತ ವಿಚಾರಗಳು. ಮುಂದಿನ ವಿಡಿಯೋನ ಮತ್ತೆ ಒಂದು 8-10 ದಿವಸದಲ್ಲಿ ನಾನು ವಿಡಿಯೋ ಮುಖೇನ ನಿಮ್ಗೆ ಇನ್ನೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ಮತ್ತೆ ಈಗ ಯಥೇಚ್ಛವಾಗಿ ರೈತರು ಕೇಳ್ತಾ ಇರೋದು ಸಾವು ತುಂಬಾ ಚೆನ್ನಾಗಿದೆ. ಸಾವು ಬಿಟ್ರೆ ಬೇರೆ ಸುಮಾರು 10 ಹಲವಾರು ವೆರೈಟಿಗಳು ಬಂದಿದೆ. ಅದನ್ನೆಲ್ಲ ನಾವು ಅಷ್ಟು ಈಸಿಯಾಗಿ ಹೇಳಕ್ ಆಗೋದಿಲ್ಲ. ಮಾರ್ಕೆಟ್ ಬಂದಂತ ಸಂದರ್ಭದಲ್ಲಿ ಮಾರ್ಕೆಟ್ ಅಲ್ಲಿ ಯಾವ ಮಾಲ್ ಕೇಳ್ತಾರೆ ಅಂತಕ್ಕಂಥದ್ದು ನೋಡ್ಕೊಂಡು, ಬೆಳೆಗೆ ಯಾವ್ದು ಚೆನ್ನಾಗಾಗತ್ತೆ, ಯಾವ ಕಂಪ್ನಿ ಒಂದು ಗ್ಯಾರಂಟಿ ಇದೆ ಅನ್ನೋದು ನೋಡ್ಕೊಂಡು ನಾಟಿ ಮಾಡೋ ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇದು ನಮ್ಮ KN ಮಂಡಿ ಮಾಲಕ ಪ್ರಕಾಶ್ ಅವರ ಮಾತುಗಳು. ನಿಮಗೆ ಈ ವಿಡಿಯೋ ಪ್ಲೀಸ್ ಅದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಆದಷ್ಟು ಈ ವಿಡಿಯೋ ಎಲ್ಲ ರೈತ ಬಾಂಧವರಿಗೂ ಶೇರ್ ಮಾಡಿ.